ಶ್ರೀಗುರುಭ್ಯೋ ನಮಃ. ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರಃ ಪ್ರಚೋದಯಾತ್. ಓಂ ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ. ಹರಿ ಓಂ. ಎಲ್ಲ ಕನ್ನಡ ಕಣ್ಮಣಿಗಳಿಗೆ, ಪ್ರೇಕ್ಷಕ ಪ್ರಭುಗಳಿಗೆ ಸಂಸ್ಕಾರದ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾದಂತಹದ್ದು, ಹೇಳ್ತಾ ಇದ್ದಾಗ ಮಧ್ಯ ಮಧ್ಯದಲ್ಲಿ ಕೆಲವಷ್ಟು ಇಮೇಲು ಮತ್ತು SMS ಮುಖಾಂತರ ಪ್ರಿಯ ಪ್ರೇಕ್ಷಕ ಪ್ರಭುಗಳು ಬಹಳ ಆಸಕ್ತಿಯಿಂದ ಕೆಲವಷ್ಟು ಅನುಮಾನ ಮತ್ತು ಪ್ರಶ್ನೆಗಳನ್ನು ಕಳಿಸ್ತಾ ಇದ್ದಾರೆ. ನಿಮ್ಮ ಈ ಪ್ರಶ್ನೆಗಳಿಗೆ ಉತ್ತರ ಹೇಳಬೇಕಾದ್ದು ನನ್ನ ಆದ್ಯ ಕರ್ತವ್ಯ ಕೂಡ. ಹಾಗಾಗಿ ಇವತ್ತು ಬಂದಿರತಕ್ಕಂತಹ ಒಂದು ಪ್ರಶ್ನೆಯ ಉತ್ತರ ಹೀಗಿದೆ: ದೇವರ ಫೋಟೋ ಜೊತೆಗೆ ತಂದೆ ತಾಯಿಗಳ ಫೋಟೋ ಇಡಬಹುದೇ, ಸ್ವರ್ಗವಾಸಿಗಳಾದಂತಹ ಹಿರಿಯರ ಫೋಟೋ ಜೊತೆಗೆ ಇಡಬಹುದೇ ಅಂತಕ್ಕಂತಹ ಒಂದು ಪ್ರಶ್ನೆ. ಎಂತ ಅದ್ಭುತವಾದಂತಹ ಭಾವನಾತ್ಮಕವಾದಂತಹ ಪ್ರಶ್ನೆ ನೋಡಿ ಇದು. ನಮ್ಮ ಈ ಸಂಸ್ಕಾರದಲ್ಲೇ ಹೇಳಿದೇವಿ, ಮಾತೃದೇವೋ ಭವ ಪಿತೃದೇವೋ ಭವ ಅಂತ. ಹಾಗಿದ್ದಾಗ ಉತ್ತರ ಅದರಲ್ಲೇ ಇದೆ. ಖಂಡಿತವಾಗಿ ದೇವರ ಮನೆಯಲ್ಲಿ ದೇವರ ಫೋಟೋಗಳ ಜೊತೆಗೆ ಸ್ವರ್ಗವಾಸಿಗಳಾದಂತಹ ನಿಮ್ಮ ಮಾತಾಪಿತರರ ತಂದೆ ತಾಯಿಗಳ ಫೋಟೋವನ್ನು ಇಡ್ತಕ್ಕಂಥದ್ರಲ್ಲಿ ಏನೂ ತಪ್ಪಿಲ್ಲ. ಕೆಲವಷ್ಟು ಕಡೆಗಳಲ್ಲಿ ಮೃತ ವ್ಯಕ್ತಿಗಳ ಫೋಟೋನ ದೇವರ ಮನೆಯಲ್ಲಿ ಇಡೋದಕ್ಕೆ ಕೆಲವರ ಮನೆಗಳಲ್ಲಿ ವಿರೋಧ ಇದ್ರೂ ಕೂಡ ಅದು ಅಶಾಸ್ತ್ರೀಯ. ದೇವರ ಮನೆಯಲ್ಲಿ ನಾವು ದೇವತಾ ಸ್ಥಾನವನ್ನು ಕೊಟ್ಟಿರ್ತಕ್ಕಂತಹ, ಕಣ್ಣಿಗೆ ಕಂಡಂತಹ ದೇವರಾದ ತಂದೆ ತಾಯಿಗಳ ಫೋಟೋ ಅವರು ಸ್ವರ್ಗವಾಸಿಗಳಾಗಿದ್ರಂತೂ ಅಲ್ಲಿಡೋದ್ರಲ್ಲಿ ಯಾವುದೇ ತರದ ತಪ್ಪು ಇಲ್ಲ. ಅವರಿಬ್ರು ಇನ್ನೂ ಸ್ವರ್ಗವಾಸಿಗಳಾಗಿಲ್ಲ ಅಂದಾಗ ದೇವರ ಫೋಟೋದಿಂದ ಬಲಭಾಗದಲ್ಲಿ ತಂದೆ ತಾಯಿಗಳ ಫೋಟೋ ಇಟ್ಟು ಅದಕ್ಕೆ ನಾವು ಹೂ ಇಡ್ತಕ್ಕಂಥದ್ದು. ಅವರು ಯಾವುದೋ ಬೇರೆ ಊರಿನಲ್ಲಿದ್ದಾರೆ, ನಾವಿನ್ಯಾವುದೋ ಊರಿನಲ್ಲಿದ್ದೇವೆ, ಅವರ ಚರಣ ಸ್ಪರ್ಶ ಅಥವಾ ಅವರ ದರ್ಶನ ಪ್ರತಿ ದಿವಸ ನಮ್ಗೆ ಆಗ್ತಾ ಇಲ್ಲ ಅಂದಾಗ ಅವರ ಫೋಟೋನ ನಾವು ದೇವರ ಮನೆಯಲ್ಲಿ ದೇವರ ಬಲಭಾಗದಲ್ಲಿ ಇಡ್ತಕ್ಕಂಥದ್ದು ಶಾಸ್ತ್ರಸಮ್ಮತ, ಸಂಪ್ರದಾಯಬದ್ಧವಾದಂತಹದ್ದು. ಅದರಲ್ಲೇನೂ ತಪ್ಪಿಲ್ಲ. ಆದರೆ ಇಲ್ಲಿ ಇನ್ನೊಂದು ನಿಯಮ ಇದೆ. ಮಲಗುವ ಕೋಣೆಯಲ್ಲಿ ಯಾವ್ಯಾವ ಫೋಟೋ ಇಡಬಾರದು ಅನ್ನೋದಕ್ಕೆ. ಮಲಗುವ ಕೋಣೆ ವಿಚಾರ ಬಂದಾಗ ಆ ವಿಚಾರವಾಗಿ ಹೇಳ್ತೀನಿ. ಆದರೆ ತಂದೆ ತಾಯಿಗಳು ಸ್ವರ್ಗವಾಸಿಗಳಾಗಿದ್ರೆ ಅವ್ರ ಫೋಟೋ ದೇವರ ಫೋಟೋ ಜೊತೆಗೆ ಇಡೋದ್ರಲ್ಲಿ ಯಾವುದೇ ತರದ ಒಂದು ತಪ್ಪು ಇಲ್ಲ ಅನ್ನೋದು ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ನಾನು ಹೇಳಕ್ ಬಯಸ್ತೀನಿ. ಜೊತೆಗೆ ಅವರು ತಂದೆ ತಾಯಿಗಳಲ್ಲಿ ಒಬ್ಬರು ಸ್ವರ್ಗವಾಸಿಗಳಾಗಿದ್ದು ಇನ್ನೊಬ್ಬರು ಇನ್ನೂ ನಮ್ಮ ಜೊತೆಗೆ ವಾಸ ಮಾಡ್ತಾ ಇದ್ದಾಗ ಅವರಿಬ್ಬರದ್ದು ಒಟ್ಟಿಗಿರತಕ್ಕಂತಹ ಫೋಟೋ ಇಡತಕ್ಕಂತಹದ್ದು ಎಷ್ಟು ಸೂಕ್ತ ಅಂತಕ್ಕಂಥ ಒಂದು ಸೂಕ್ಷ್ಮವಾದ ಪ್ರಶ್ನೆ ಬಂತು ನಿಮ್ಮಲ್ಲಿ. ನಾವು ತಂದೆ ತಾಯಿಗಳಿಗೆ ಏಕಪ್ರಕಾರವಾಗಿ ಗೌರವವನ್ನು ಕೊಡ್ತಕ್ಕಂತಹ ಉನ್ನತವಾದ ಸಂಸ್ಕಾರ ಈ ಭಾರತೀಯ ಸಂಸ್ಕಾರ. ಹಾಗಾಗಿ ಅವರು ಸ್ವರ್ಗವಾಸಿಗಳಾಗಿದ್ರು ಕೂಡ ನಾವು ಭಾವನಾತ್ಮಕವಾಗಿ ಅವರು ನಮ್ಮ ಜೊತೆಗಿದ್ದಾರೆ, ನಮ್ಮ ಜೊತೆಗಿದ್ದು ಪ್ರತಿ ದಿವಸ ನಮಗೆ ಪ್ರತಿ ಕ್ಷಣವೂ ಆಶೀರ್ವಾದ ಅನುಗ್ರಹ ಮಾಡ್ತಾ ಇದ್ದಾರೆ ಅಂತ ನಂಬಿಕೊಂಡು ಬಂದಂತಹ ಪರಂಪರೆ ನಮ್ಮದು. ಅಂತಹ ಸಂದರ್ಭದಲ್ಲೂ ಕೂಡ ಆ ಫೋಟೋ ದೇವರ ಮನೆಯಲ್ಲಿ ದೇವರ ಪೀಠದ ಬಲಭಾಗದಲ್ಲಿ ಇಡ್ತಕ್ಕಂಥದ್ದು ತಪ್ಪೇನೂ ಇಲ್ಲ, ಅದು ಸೂಕ್ತವಾದಂತಹದ್ದು. ಇನ್ನು ದೇವರ ಮಂಟಪದ ಮೇಲ್ಭಾಗದಲ್ಲಿ ತಂದೆ ತಾಯಿಗಳ ಫೋಟೋ ಗೋಡೆಯಲ್ಲಿ ಇಡ್ತಕ್ಕಂಥದ್ದು, ಹ್ಯಾಂಗ್ ಮಾಡ್ತಕ್ಕಂಥದ್ದು ಅಷ್ಟು ಸೂಕ್ತವಾದಂತಹದ್ದಲ್ಲ. ಹಾಗಾಗಿ ಪೀಠಕ್ಕೆ ಸಮಾನಾಂತರವಾಗಿ ಪೀಠದ ಬಲಭಾಗದಲ್ಲಿ ತಂದೆ ತಾಯಿಗಳ ಫೋಟೋ ಇಡೋದು ಸೂಕ್ತವಾದಂತಹ ಕ್ರಮವೇ ಆಗಿದೆ. ಇನ್ನು ಅವರದ್ದು ಇನ್ನೊಂದು ಪ್ರಶ್ನೆ ಇತ್ತು, ತಂದೆ ತಾಯಿಗಳ ಫೋಟೋಗೂ ಕೂಡ ದೀಪ ಹಚ್ಚಬೇಕೆ? ದೇವರ ಮನೆಯಲ್ಲಿ ಫೋಟೋ ಇದ್ರೆ ಒಂದು ದೀಪ ಹಚ್ಚೋದ್ರಿಂದ, ನಂದಾದೀಪ ಅಥವಾ ತುಪ್ಪದ ದೀಪ, ಅಲ್ಲಿರ್ತಕ್ಕಂತಹ ನಮ್ಮ ಇಷ್ಟ ದೇವತಾ ನಾವು ದಿವಸ ಪೂಜೆ ಮಾಡ್ತಕ್ಕಂತಹ ದೇವರಿಗೆ ಮತ್ತು ನಮಗೆ ಭಾವನಾತ್ಮಕವಾಗಿ ಮತ್ತು ವಿಶೇಷವಾಗಿ ಪೂಜನೀಯ ಸ್ಥಾನದಲ್ಲಿರ್ತಕ್ಕಂತಹ ನಮ್ಮ ಹಿರಿಯರಿಗೆ, ಗುರುಗಳಿಗೆ ಎಲ್ಲರಿಗೂ ಕೂಡ ಒಂದು ದೀಪ ಸಾಕಾಗತ್ತೆ. ಬೇರೆ ಬೇರೆ ಹಚ್ಚಬೇಕಾದಂತಹದ್ದು ಅವಶ್ಯಕತೆ ಅಲ್ಲಿಲ್ಲ. ದೇವರ ಮನೆಗೆ ತೋರಣ ಕಟ್ತಕ್ಕಂತಹ ವಿಚಾರ
ಮನೆಗೆ ತೋರಣ ಕಟ್ಟಿರ್ತೀವಿ, ದೇವ್ರ ಮನೆಗೆ ಹೊಸದಾಗಿ ಇನ್ನೊಂದು ತೋರಣ ಕಟ್ಟಬೇಕೆ ಅಂತಕ್ಕಂಥ ಒಂದು ಪ್ರಶ್ನೆ ಬಂತು. ಖಂಡಿತವಾಗಿ ನಮ್ಮ ಮನೆ ಮುಖ್ಯ ದ್ವಾರಕ್ಕೆ ನಾವು ತೋರಣ ಕಟ್ಟೋದರ ಜೊತೆಗೆ ದೇವ್ರ ಮನೆಗೂ ಕೂಡ ತೋರಣ ಕಟ್ಟತಕ್ಕಂಥದ್ದು ಬಹಳ ಶುಭವಾದಂತಹ ಸಂಪ್ರದಾಯ. ದೇವರ ಮನೆಯಲ್ಲಿ ನಾವು ಕೂತಾಗ ಏಕಾಗ್ರಚಿತ್ತದಿಂದ ಯಾವುದೇ ತರದ ಯೋಚನೆ ವ್ಯಸನಗಳು ಬರದೇನೆ ಪೂರ್ಣ ಭಗವತ್ ಪಾದದಲ್ಲಿ ನಮ್ಮ ಮನಸ್ಸು ಕೇಂದ್ರೀಕೃತವಾಗೋದಕ್ಕೆ ಉತ್ತಮವಾದಂತಹ ವಾತಾವರಣ ಕಲ್ಪಿಸತಕ್ಕಂತಹ ಅತ್ಯಂತ ಮಹತ್ತರವಾದ ಶಕ್ತಿ ಹೊಂದಿರತಕ್ಕಂತಹದ್ದು ಆ ಮಾವಿನ ತೋರಣ. ಹಾಗಾಗಿ ತೋರಣಕ್ಕೆ ಮಾವಿನ ಸೊಪ್ಪೆ ಆಗಬೇಕು. ಅದು ದೇವರ ಮನೆಗೆ ಮತ್ತು ಮುಖ್ಯ ದ್ವಾರಕ್ಕೆ ಎರಡಕ್ಕೂ ಕೂಡ ಅಷ್ಟೇ ವಿಶೇಷವಾದ ಮಹತ್ವವನ್ನು ಕಟ್ಟಬೇಕಾಗತ್ತೆ. ತೋರಣ, ಈ ತೋರಣಕ್ಕೆ ಸಂಬಂಧಪಟ್ಟಂತಹ ನಿಯಮಗಳು, ಇದಕ್ಕೆ ಯಾವ್ಯಾವ ಎಲೆಯನ್ನು ಉಪಯೋಗಿಸಬೇಕು, ಅದರ ಎಲೆ ಯಾವ ಆಕೃತಿಯಲ್ಲಿರಬೇಕು, ಇದು ತೋರಣಕ್ಕೆ ಸಂಬಂಧಪಟ್ಟಂತಹ ಸಂಸ್ಕಾರದ ಕಾರ್ಯಕ್ರಮದಲ್ಲಿ ಹೇಳುವಾಗ ಆ ತೋರಣದ ಭಾಗವೇ ಹೇಳ್ಕೊಂಡು ಬರ್ತೀವಿ. ಈಗ ವಾಸ್ತುವಿನ ಬಗ್ಗೆ ಒಂದಿಷ್ಟು ಗಮನ ಕೊಡೋಣ ಬನ್ನಿ. ಈ ವಾಸ್ತುಶಾಸ್ತ್ರದಲ್ಲಿ ಇನ್ನೊಂದಷ್ಟು ಅನುಮಾನಕ್ಕೆ ಆಸ್ಪದ ಕೊಡ್ತಕ್ಕಂತಹ ನಿವೇಶನಗಳು ನಮಗೆ ಸಿಗ್ತವೆ. ಉದಾಹರಣೆಗೆ ನೋಡಿ, ಇದು ರಸ್ತೆ. ಇಲ್ಲಿ ರಸ್ತೆಯು ಕ್ರಾಸ್ ಆಗಿ ಹೋಗಿದೆ. ಈ ನಿವೇಶನ ಪೂರ್ವ ಹೀಗೆ ಬರ್ತಾ ಇದೆ, ಅದರ ಉತ್ತರ ಹೀಗೆ. ಬಹಳಷ್ಟು ಜನ ನಾರ್ತ್ ಈಸ್ಟ್ ಫೇಸಿಂಗು, ಈಶಾನ್ಯದ ಫೇಸಿಂಗ್ ಇರತಕ್ಕಂತಹ ಸೈಟ್ ನಮಗೆ ಸಿಕ್ಕಿದೆ, ಬಹಳ ಅದೃಷ್ಟ ಅಂತಾರೆ. ಖಂಡಿತ ಅಲ್ಲ. ನಿವೇಶನ ಹೇಗೆ ಇದ್ರೂ ಕೂಡ ನಾವು ನಿವೇಶನ ಬಹಳ, ಉದಾಹರಣೆಗೆ ಇದು ಪೂರ್ವ, ನಾವಲ್ಲಿ ಮನೆ ಕಟ್ಟತಕ್ಕಂಥದ್ದು ನೇರವಾಗಿ ಉತ್ತರಕ್ಕೋ ಅಥವಾ ಪೂರ್ವಕ್ಕೋ ಕಟ್ಕೊಳ್ಬೇಕೆ ಹೊರತಾಗಿ ಯಾವ್ಯಾವ ರೀತಿಯೋ ಅದು ಸೈಟ್ ಹೇಗಿದೆಯೋ ಅದಕ್ಕೆ ನೇರವಾಗಿ ಕಟ್ಕೊಳ್ಳೋದ್ರಿಂದ ಅಲ್ಲಿಯ ಒಂದು ವಾಸ್ತುದೋಷ, ಭೂದೋಷ ಪ್ರಾಪ್ತವಾಗುತ್ತೆ. ಮುಖ್ಯವಾಗಿ ಗಮನಿಸಬೇಕಾದಂತಹದ್ದು. ಇಂಥ ನಿವೇಶನಗಳು ಸಾಕಷ್ಟು ಪಟ್ಟಣ ಪ್ರದೇಶಗಳಲ್ಲಿ, ಹಳ್ಳಿ ಪ್ರದೇಶಗಳಲ್ಲಿ ಕಂಡು ಬರುತ್ತೆ. ಇನ್ನು ನಿವೇಶನದ ಹಿಂಭಾಗ, ಮುಂಭಾಗ, ಅಕ್ಕಪಕ್ಕ ಬಹಳ ಮುಖ್ಯವಾಗಿ ಗಮನಿಸಬೇಕಾದಂತಹದ್ದು. ಇಲ್ಲಿ ನೋಡಿ, ಪಶ್ಚಿಮ, ಇಲ್ಲೇನಾದ್ರು ನೀರು ಹೀಗೆ ಹರಿತಾ ಇದ್ರೆ ಪಶ್ಚಿಮದಿಂದ ದಕ್ಷಿಣಕ್ಕೆ ನೀರು ಹರಿತಾ ಇದ್ರೆ ನಮ್ಮ ನಿವೇಶನ ಹಿಂಭಾಗದಲ್ಲಿ ಅದು ಬಹಳ ಅಶಾಸ್ತ್ರೀಯವಾದಂತಹ ನಿವೇಶನ. ಅದೇನೇ ದಕ್ಷಿಣದಿಂದ ಉತ್ತರಕ್ಕೆ ಅಥವಾ ಪಶ್ಚಿಮದಿಂದ ಪೂರ್ವಕ್ಕೆ ನಿವೇಶನ ಇದ್ರೆ ನೀರು ಹರಿತಾ ಇದ್ರೆ ಅದು ಬಹಳ ಒಳ್ಳೆಯದು. ಇನ್ನು ನಮ್ಮ ನಿವೇಶನದ ಹಿಂಭಾಗದಲ್ಲಿ ಇದೇನಾದರೂ ಪಶ್ಚಿಮ ಆಗಿದ್ರಲ್ಲಿ ಇಲ್ಲಿ ದೊಡ್ಡ ಮಟ್ಟದ ಬೆಟ್ಟಗುಡ್ಡಗಳು ಅಥವಾ ಬಹಳ ದೊಡ್ಡ ಮಟ್ಟದ ಕಟ್ಟಡಗಳು ಇದ್ರೆ ಬಹಳ ಒಳ್ಳೆಯದು. ಅದೇ ತರದಲ್ಲೇ ದಕ್ಷಿಣ ಭಾಗದಲ್ಲೂ ಕೂಡ ಬೆಟ್ಟ, ಗುಡ್ಡ ಅಥವಾ ದೊಡ್ಡ ಮಟ್ಟದ ಕಟ್ಟಡಗಳಿದ್ರೆ, ಆದರೆ ಆ ದೊಡ್ಡ ಮಟ್ಟದ ಕಟ್ಟಡ ನಮ್ಮ ಬಿಲ್ಡಿಂಗಿಗೆ ತಾಗೋ ಹಾಗಿದ್ರೆ ಅದರಿಂದ ನಮಗೆ ದೋಷ ಬರುತ್ತೆ. ಕನಿಷ್ಠ 3.5 ಅಡಿ ವ್ಯತ್ಯಾಸ ಇರಬೇಕು ಈ ಭಾಗದಲ್ಲಿ, ನಮ್ಮ ಬಿಲ್ಡಿಂಗಿಗೂ ಪಕ್ಕದಲ್ಲಿರ್ತಕ್ಕಂತಹ ಬಿಲ್ಡಿಂಗಿಗೂ. ಹಾಗೇನಾದ್ರು ಇಲ್ಲದೇ ಇದ್ದ ಪಕ್ಷದಲ್ಲಿ ಇದರ ನೆರಳು ನಮ್ಮ ನಿವೇಶನದ ಮೇಲೆ ಬಿದ್ದು, ಪಶ್ಚಿಮದ ನೆರಳು ಅಥವಾ ದಕ್ಷಿಣದಿಂದ ಬರ್ತಕ್ಕಂತಹ ಕೆಲವಷ್ಟು ವೈಬ್ರೇಷನ್ಸ್ ನಮ್ಮ ಆಸ್ತಿಯ ಮೇಲೆ ಬಿದ್ದು ನಮಗೆ ದೊಡ್ಡ ಮಟ್ಟದ ಹಾನಿ ಉಂಟಾಗುತ್ತೆ. ಅದನ್ನು ಕೂಡ ಗಮನಿಸಬೇಕು. ಇನ್ನು ಇದು ಪೂರ್ವ ದಿಕ್ಕಿನ ಸೈಟು ಅಂತ ಹೇಳಿದೆ. ಈ ಪೂರ್ವ ದಿಕ್ಕಿನ ವಿಶೇಷತೆಗಳಲ್ಲಿ ಬಹಳ ದೊಡ್ಡದಾದಂತಹದ್ದು ಅಂದರೆ, ಯಾವುದೇ ಕಾರಣಕ್ಕೂ ಕೂಡ ಈ ಭಾಗದಲ್ಲಿ ಗೇಟ್ ಹಾಕ್ತಕ್ಕಂಥದ್ದು ನಿಷಿದ್ಧ ಪೂರ್ವ ದಿಕ್ಕಿಗೆ. ಮತ್ತು ಇಲ್ಲೇನಾದರೂ ಔಟ್ ಹೌಸ್ ಅನ್ನ ಕಟ್ಟಿಕೊಂಡಿದ್ದು, ಬಹಳಷ್ಟು ಜನ ಮುಂಚೆ ಬೆಂಗಳೂರಿನಂತಹ ನಗರಗಳಲ್ಲಿ ಜಾಗದ ಅಭಾವದಿಂದ ಒಂದಿಷ್ಟು ಬಾಡಿಗೆ ಕೊಡೋದಕ್ಕೆ ಅಂಥೇಳಿ ಇಲ್ಲಿ 1-2 ಮನೆ ಕಟ್ಟತಕ್ಕಂಥ ಸಂಪ್ರದಾಯ ಹಿಂದಿತ್ತು. ಈಗಲೂ ಕೆಲವಷ್ಟು ಜನ ಮಾಡ್ತಾರೆ. ಅವರಿಗೆ ಓಡಾಡೋದಕ್ಕೆ ಅಂತ ಗೇಟ್ ಇಲ್ಲಿ ಕೊಡೋದು, ಹೀಗೆ ಬರ್ತಕ್ಕಂಥದ್ದು ಕೂಡ ಶಾಸ್ತ್ರರೀತ್ಯ ನಿಷಿದ್ಧವಾದಂಥದ್ದು. ಇದ್ರ ಬಗ್ಗೆ ಇನ್ನೂ ಹೆಚ್ಚಿಂದು ನಾಳಿನ ಸಂಚಿಕೆಯಲ್ಲಿ ನೋಡೋಣ.